ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಸಂಡೇ ಮಾರ್ನಿಂಗ್ ವ್ಲಾಗು. ಇಡ್ಲಿ ಮಾಡೋಣ ಅಂದ್ಕೊಂಡು ಇಡ್ಲಿ ಹಿಟ್ಟನ್ನು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಯೂಶ್ವಲಿ ಸಂಡೇ ನಾವು ಲೇಟಾಗಿ ಎದ್ದೇಳ್ತೀವಿ, ಬಟ್ ನಾನು ಇವತ್ತು ಬೇಗ ಎದ್ದಿದ್ದೆ. ಯಾಕಂದರೆ ಎವ್ರಿ ವೀಕು ನಾನು ಮನೇನ ಕ್ಲೀನ್ ಮಾಡ್ತೀನಿ. 15 ಡೇಸ್ಗೊಮ್ಮೆ ಮನೇನ ಡೀಪ್ ಕ್ಲೀನ್ ಮಾಡ್ತೀನಿ. ಸೊ ಇವತ್ತು ಕೂಡ ಮನೇನ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮಕ್ಕಳು ಎದ್ಬಿಟ್ರೆ ಹಸಿವಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ತಿಂಡಿ ಒಂದು ಆಗಿಬಿಟ್ರೆ ಮಿಕ್ಕಿರೋ ನಾವು ಕ್ಲೀನಿಂಗನ್ನು ನಾವು ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಡೈಲಿ ನಾನು ಎದ್ದೇಳೋದು 5:30 ಎಲ್ಲ ಎದ್ದೇಳ್ತೀನಿ ಸ್ಕೂಲ್ ಟೈಮಿಂಗಲ್ಲಿ. ಸಂಡೇ ಮಾತ್ರ ನಾವು ಸ್ವಲ್ಪ ಲೇಟಾಗಿ ಹೇಳೋದು. ಸೊ ಈ ಥರ ಏನಾದರೂ ಮನೆ ತುಂಬ ಕ್ಲೀನ್ ಮಾಡೋದಿತ್ತು, ತುಂಬ ಕೆಲಸಗಳಿದ್ದಾಗ ನಾನು ಬೇಗ ಎದ್ದೇಳ್ತೀನಿ. ಹಾಗಾಗಿ ಬೇಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಿಕ್ಕಿರೋ ವೀಕ್ ಡೇಸಲ್ಲಿ ನಾನು ಕೊಬ್ಬರಿನ ನೈಟೇ ತುರಿದಿಟ್ಕೊಂಡು ಬಿಡ್ತೀನಿ. ಬಟ್ ಇವತ್ತು ಶಾರ್ಟಡೇ ಇತ್ತಲ್ವ, ಸೊ ಅದೊಂಥರ ಮೈಂಡು ಬೇಡಪ್ಪ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಸಂಡೇ ಅಂದ್ಕೊಂಡು ನಾನು ಕೊಬ್ಬರಿ ತುರಿದಿಟ್ಕೊಳ್ಳಿಲ್ಲ. ಹಾಗಾಗಿ ನಾನು ಸಂಡೇ ಮಾರ್ನಿಂಗು ಕೊಬ್ಬರಿನ ತುರಿದು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಡ್ಲಿಗೆ ನಾನು ಇಟ್ಟಿದ್ದೀನಿ. ಚಟ್ನಿ ಸಾಂಬಾರು ಆಗಿಬಿಟ್ರೆ ಬೇಗ ಮುಗಿದು ಹೋಗ್ಬಿಡುತ್ತೆ. ಸೊ ನಾನು ನೆಕ್ಸ್ಟು ಕ್ಲೀನಿಂಗ್ ಮಾಡ್ಕೋಬಹುದು. ಆ್ಯಂಡ್ ಆನ್ಲೈನಲ್ಲಿ ವೆಜಿಟೇಬಲ್ ಎಲ್ಲನೂ ಕೂಡ ಆರ್ಡರ್ ಹಾಕಿದ್ವಿ, ಅದು ಕೂಡ ಬರೋದಿದೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸಂಡೇ ಫುಲ್ ಬ್ಯುಸಿ ರುಟೀನು. ಇದು ನನ್ನ ಫಸ್ಟ್ ವ್ಲಾಗ್ಸ್ ಫ್ರೆಂಡ್ಸ್. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ತಿಳಿಸಿ, ಕರೆಕ್ಷನ್ ಮಾಡ್ಕೊಡ್ತೀನಿ. ಚಟ್ನಿಗೆ ಯೂಸ್ವಲ್ ಆಗಿ ನಾನು ಕಡಲೆ ಬೀಜ ಅಂತಾರಲ್ಲ ಅದು, ಇಲ್ಲಾಂದರೆ ಪುಟಾಣಿ ಹಾಕ್ಕೊಳ್ತೀನಿ ಕೊಬ್ಬರಿ ಜೊತೆಗೆ, ಚೆನ್ನಾಗಿರುತ್ತೆ. ಸಾಂಬಾರನ್ನು ನಾನು ಒಂದು 2 to 3 ಟೈಪ್ಸ್ ಮಾಡ್ತೀನಿ. ಹಸಿ ಬಟಾಣಿನ ನೆನೆ ಹಾಕಿ ಬಟಾಣಿ ಮತ್ತು ಬೇಳೆನ ಸೇರಿಸಿ ಕೂಡ ಹಾಕ್ತೀನಿ. ಸಮ್ಟೈಮ್ಸ್ ನಾನು ಎಲ್ಲ ವೆಜಿಟೇಬಲ್ಸನ್ನು ಸೇರಿ ಸಾಂಬಾರು ಮಾಡ್ತೀನಿ, ಸೋರೆಕಾಯಿ ಸಾಂಬಾರು. ಸೊ ಇಡ್ಲಿ ಜೊತೆಗೆ ಈ ಥರ ಸಾಂಬಾರುಗಳು ಚೆನ್ನಾಗಿರುತ್ತೆ. ಸೊ ಚಟ್ನಿ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಏನು ಒಂದು ಟ್ರಿಕ್ಸ್ ಹೇಳಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ ಅಂದರೆ, ಕೆಲವೊಂದು ಸಲ ನಾವು ಇಡ್ಲಿ ಮಾಡುವಾಗ ತುಂಬ ಗಟ್ಟಿಯಾಗಿಬಿಡುತ್ತೆ, ಅಷ್ಟು ಸಾಫ್ಟಾಗಿ ಇಡ್ಲಿ ಬರೋದಿಲ್ಲ. ಸ್ಪೆಷಲಾಗಿ ವಿಂಟರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಹಿಟ್ಟು ಫರ್ಮೆಂಟೆಡ್ ಆಗೋದಿಲ್ವಲ್ಲ, ಸೊ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಆವಾಗ ನಾವು ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನಾನು ಕೂಡ ಇದನ್ನೇ ಟ್ರಿಕ್ಸ್ ಮಾಡ್ತಾ ಇರೋದು. ಇದನ್ನು ಮಾಡೋಕ್ಕೆ ಶುರು ಮಾಡಿದಾಗಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರ್ತಾಯಿದೆ. ಏನಪ್ಪ ಅಂತಂದರೆ, ನಾವು ನೈಟೇ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು ಅಂದರೆ, ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ತೊಗೊಂಡು ಒಂದು 4 ಸ್ಪೂನ್ ನೀರಷ್ಟಾದರೂ ಸಾಕು, ತುಂಬ ಜಾಸ್ತಿನೂ ತೊಗೊಳಕ್ಕೆ ಹೋಗಬೇಡಿ. ಅದನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ನಾವು ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿರುತ್ತಲ್ಲ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ಆಮೇಲೆ ನೈಟ್ ಇನ್ನೊಂದು ಏನಪ್ಪ ಅಂತಂದರೆ, ಇಡ್ಲಿಗೆ ನಾವು ರವೆ ಹಾಕ್ತೀವಲ್ಲ, ಸೊ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೀವು ಇಡ್ಲಿ ರವೆನ ಹಾಕಿ ಅವಾಗ ಅದು ಕೂಡ ಟ್ರಿಕ್ಕನ್ನು ಫಾಲೋ ಮಾಡಿ. ಸೊ ನೈಟ್ ಇದು. ಆಮೇಲೆ ಇಡ್ಲಿಗೆ ನೀವು ಉದ್ದಿನಬೇಳೆ ಹಾಕ್ತಿರಲ್ಲ, ಉದ್ದಿನಬೇಳೆ ಹಾಕುವಾಗ ಸ್ವಲ್ಪ ಅವಲಕ್ಕಿನ ಸೇರಿಸಿ, ನೀವು ನೋಡಿ ನಿಮ್ಮ ಕ್ವಾಂಟಿಟಿ ಅನುಸಾರವಾಗಿ ಅವಲಕ್ಕಿ ಸೇರಿಸ್ಕೋಬೋದು. ಒಂದು ಅರ್ಧ kg ನೀವು ಇಡ್ಲಿ ರವೆನ ಹಾಕ್ತಾಯಿದ್ದೀರ ಅಂದರೆ ಒಂದು ಹಿಡಿಯಷ್ಟು ನೀವು ಅವಲಕ್ಕಿನ ನೆನೆ ಹಾಕಿ ಉದ್ದಿನಬೇಳೆ ಜೊತೆ ಗ್ರೈಂಡ್ ಮಾಡಿಕೊಂಡು ರವೆಗೆ ಸೇರಿಸ್ಕೊಂಡ್ಬಿಡಿ. ಸೊ ಉಗುರು ಬೆಚ್ಚ ನೀರಲ್ಲಿ ನೀವು ಇಡ್ಲಿ ರವೆನ ಸೇರಿಸಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಸೊ ಅದ ನಂತರ ಉದ್ದಿನಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿ ಕಲಸಿಟ್ಬಿಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಅದೇ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾ ನೀರನ್ನು ಹಾಕಿ, ನಂತರ ಉಪ್ಪು, 2 ಸ್ಪೂನ್ ಸಕ್ಕರೆ ಕೂಡ ಹಾಕಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿ ರೆಡಿ ಆಗ್ತಾಯಿದೆ. ಸಾಂಬಾರು ಕೂಡ ಒಗ್ಗರಣೆ ಹಾಕ್ಕೊಂಡೆ ನಾನು ಸಾಂಬಾರಿಗೆ. ನನಗೆ ಎಲ್ಲ ಡೀಪ್ ಕ್ಲೀನಿಂಗು ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಬೋರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ನಾನು ಸಿಂಪಲ್ಲಾಗಿ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸಿಂಪಲ್ ನನ್ನ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ಖಂಡಿತವಾಗಿಯೂ ಫುಲ್ ಡೇ ರೂಟೀನನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒಳ್ಳೆ ಕಂಟೆಂಟನ್ನು ಕೂಡ ನಿಮಗೆ ಕೊಡ್ತೀನಿ.
ಇಡ್ಲಿಗೆ ನಾನು ಇದು ಮಾಡಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿ ಹಾಕ್ತಾಯಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಸೊ ಮಿಕ್ಸರ್ಗೆ ನಾನು ಚಟ್ನಿ ರುಬ್ಕೊಂಡು ಚಟ್ನಿ ಕೂಡ ರೆಡಿ ಆಯಿತು. ಬೆಳಗಿನ ತಿಂಡಿ ಒಂದು ಬೇಗ ಆಗಿಬಿಟ್ರೆ ಅದೊಂಥರ ಸಮಾಧಾನ. ಸೊ ನಾವು ಉಳಿದಿರೋ ಕೆಲಸವನ್ನು ನಾವು ಆರಾಮವಾಗಿ ಮಾಡ್ಕೊಂಡು ಬಿಡ್ಬೋದು. ಸೊ ಎವ್ರಿ ಸಂಡೇ ನಾವು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದುಬಿಡ್ತೀನಿ. ಸೊ ವೆಜಿಟೇಬಲ್ ಆನ್ಲೈನ್ ಆರ್ಡರ್ ಹಾಕಿರ್ತೀವಿ, ಅದು ಬೆಳಗ್ಗೆನೇ ಬಂದುಬಿಡುತ್ತೆ. ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋಕ್ಕೆ ಫುಲ್ ಡೇ ಅದರಲ್ಲೇ ಆಗಿಬಿಡುತ್ತೆ. ಮನೆ ಕ್ಲೀನಿಂಗು, ತಿಂಡಿ, ಊಟ, ಸೊ ಮಕ್ಕಳು ಇರ್ತಾರಲ್ಲ ಹಾಗಾಗಿ ಆ ಡೇ ಫುಲ್ ಕೂಡ ಅದೇ ಥರ ಹೋಗಿಬಿಡುತ್ತೆ. ನೋಡಿ ಇಡ್ಲಿ ಕೂಡ ರೆಡಿ ಆಯಿತು, ತೋರಿಸ್ತಾ ಇದ್ದೀನಿ ನಿಮಗೆ. ಇಡ್ಲಿ ಇಷ್ಟು ಸಾಫ್ಟಾಗಿ ಬರುತ್ತಲ್ಲ. ಮುಂಚೆ ನನ್ನ ಇಡ್ಲಿ ಕೂಡ ನಾನು ಗಟ್ಟಿಯಾಗಿ ಬರ್ತಾಯಿತ್ತು, ಕೆಲವೊಂದು ಸಲ ಸಾಫ್ಟ್ ಆಗ್ತಾಯಿತ್ತು, ಕೆಲವೊಂದು ಸಲ ಗಟ್ಟಿ ಆಗ್ತಾಯಿತ್ತು. ನಾನು ಇದೊಂದು ಏನು 3-4 ಟಿಪ್ಸನ್ನು ಹೇಳಿದ್ನಲ್ಲ, ಈ ಟ್ರಿಕ್ಸನ್ನು ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದಾಗಿಂದ ಎವ್ರಿ ಟೈಮ್ ಇಡ್ಲಿ ಮಾಡಿದಾಗ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತಾಯಿದೆ. ಇಡ್ಲಿ ಜೊತೆ ನಾನು ವಡೆ ಕೂಡ ಮಾಡ್ಕೊಂಡಿದ್ದೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಕೈಯಲ್ಲಿ ಹಿಡಿದ್ರೆ ತುಂಬ ಹೊಟ್ಟೆಲ್ಗಿಂತನೂ ಸಾಫ್ಟು, ತುಂಬ ಸಾಫ್ಟಾಗಿ ಇಡ್ಲಿ ಬಂದಿತ್ತು. ಸೊ ಈ ಟ್ರಿಕ್ಸನ್ನ ನೀವು ಫಾಲೋ ಮಾಡಿ ನೋಡಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಿಟ್ಟನ್ನು ರುಬ್ಕೊಳ್ಳೋದಿಂದ ಹಿಡಿದು ನಾನು ಹಿಟ್ಟು ಕಲಿಸೋವರೆಗೂ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಅವಾಗ ಗೊತ್ತಾಗ್ಬೋದು. ನೋಡಿದ್ರಲ್ಲ, ಮಕ್ಕಳು ತಿಂಡಿ ಎಲ್ಲ ತಿಂದ್ಕೊಂಡು ಟಿ ವಿ ನೋಡ್ಕೊತ ಕುಂತ್ಕೊಂಡಿದ್ದಾರೆ. ಸೊ ಶೇಂಗಾ ಚಟ್ನಿ ಮಾಡೋಣ ಅಂತ ನಾನು ಕಡಲೆ ಬೀಜನ ಹುರಿತಾಯಿದ್ದೆ. ಸೊ ನನ್ನ ಮಗ ಬಂದು ಕಡಲೆ ಬೀಜನ ತೊಗೊಂಡು ತಿಂತಾಯಿದ್ದಾನೆ. ಇನ್ನು ನೋಡಿ ಅಷ್ಟರಲ್ಲಿ ವೆಜಿಟೇಬಲ್ಸ್ ಕೂಡ ಬಂದುಬಿಡ್ತು. ಸೊ ಆನ್ಲೈನಲ್ಲಿ ವೆಜಿಟೇಬಲ್ಸ್ ತೊಗೊಳೋದ್ರಿಂದ ಫ್ರೆಶ್ ಆಗಿರುತ್ತೆ, ಅಂದರೆ ಸೊಪ್ಪೆಲ್ಲ ತುಂಬ ಕ್ಲೀನಾಗಿರುತ್ತೆ. ನಾವು ಆಚೆ ತೊಗೊಂಡ್ರೆ ತುಂಬ ಮಣ್ಣಿರುತ್ತೆ, ಎಷ್ಟೇ ಕ್ಲೀನ್ ಮಾಡಿದ್ರೂ ಮಣ್ಣು ಅಷ್ಟು ಬೇಗ ಹೋಗೋದಿಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಆನ್ಲೈನಲ್ಲೇ ವೆಜಿಟೇಬಲ್ನ ತರಿಸ್ಕೊಂಡಿರ್ತೀವಿ. 1 ವೀಕಿಗೆ ಆಗುವಷ್ಟು ಎಲ್ಲ ವೆಜಿಟೇಬಲ್ಸನ್ನು ಆಲ್ಮೋಸ್ಟ್ ತೊಗೊಂಡು ಬಂದಿರ್ತೀವಿ. ನೋಡುತ್ತಲ್ಲ, ಇಷ್ಟೆಲ್ಲ ಫ್ರೂಟ್ಸು, ಮಕ್ಕಳಿಗೆ ಡೈಲಿ ಫ್ರೂಟ್ಸ್ ಹಾಕೋಕ್ಕೆ ಫ್ರೂಟ್ಸ್ ಕೂಡ ತರಿಸ್ಕೊಂಡಿರ್ತೀವಿ. ಇದನ್ನೆಲ್ಲ ಕೂಡ ನಾನು ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. 1 ವೀಕ್ ಆಗುವಷ್ಟು ಕೆಲಸನ ನಾನು ಸಂಡೇ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಸೊ ಆವಾಗ 1 ವೀಕ್ ನನಗೆ ಆರಾಮಾಗಿ ಹೋಗಿಬಿಡುತ್ತೆ. ನೋಡಿ ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪುಗಳನ್ನು ಕ್ಲೀನ್ ಮಾಡಿ, ಬ್ರಾಕೊಲಿ ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿ, ಪುದೀನ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಬಿಡ್ತೀನಿ. ಸೊ ನಾವು ಆವಾಗ 1 ವೀಕ್ ಕೆಲಸನ ಸ್ವಲ್ಪ ನಮಗೆ ಅದು ಈಸಿಯಾಗಿ ಹೋಗಿಬಿಡುತ್ತೆ. 1 ವೀಕು ಲೇಟೆಸ್ಟು ಕಂಪಲ್ಸರಿ ಇರುತ್ತೆ ನಮ್ಮದು ಊಟದಲ್ಲಿ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಆಗಿದೆ ಸೊಪ್ಪು. ಸೊ ಮನೆಯೆಲ್ಲ ನೆಲ ಒರೆಸ್ಕೊಂಡು ಎಲ್ಲ ಕೆಲಸ ಮುಗಿದು ಪೂಜೆ ಎಲ್ಲ ಆಯಿತು. ಸೊ ಮಧ್ಯಾಹ್ನಕ್ಕೆ ನಾನು ಸಿಂಪಲ್ಲಾಗಿ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ನಾನು. ಅದ್ರ ಜೊತೆ ಸ್ವಲ್ಪ ಕ್ಯಾರೆಟು ಆ್ಯಂಡ್ ಮೂಲಂಗಿ. ನನ್ನ ಮಗ ಊಟ ಮಾಡ್ತಾಯಿದ್ದೀವಿ. ನನ್ನ ದೊಡ್ಡ ಮಗ ಕೋಪ ಮಾಡಿಕೊಂಡು ಬೇಡ ಅಂತ ಇದ್ದಾನೆ. ಸೊ ಸ್ವಲ್ಪ ಔಟಿಂಗ್ ಕೂಡ ಹೋಗೋದಿತ್ತು, ಹೋಗಿ ಬಂದ್ವಿ. ಎಲ್ಲಿಗೆ ಹೋಗಿದ್ವಿ, ಏನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋವೊಂದಿಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್ ಬಾಯ್.